ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 8ನೇ ತರಗತಿ ತೃತೀಯ ಭಾಷೆ ಹಿಂದಿ ಭಾಗ 1ರ ಪಠ್ಯಪುಸ್ತಕದ ಮೊದಲನೇ ಪದ್ಯಪಾಠ ಪ್ರಾರ್ಥನಾ. ಸೊ ಈ ಒಂದು ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಈಗಾಗಲೇ ಕನ್ನಡದಲ್ಲಿ ಫಸ್ಟ್ ಪಾಠ ಮಗ್ಗದ ಸಾಹೇಬ ಹಾಕಿದ್ದೀನಿ. ಸೊ ಹಿಂದಿಯಲ್ಲಿ ಸೇತುಬಂಧ ಹಾಕಿದ್ದೀನಿ. ಸಮಾಜ ವಿಜ್ಞಾನದಲ್ಲಿ ಆಧಾರಗಳು ಪಾಠದ ಪ್ರಶ್ನೋತ್ತರಗಳನ್ನು ಕೂಡ ಹಾಕಿದ್ದೀವಿ. ಇನ್ನು ಇಂಗ್ಲೀಷ್ ಮತ್ತು ಸೈನ್ಸ್ ಬೇಗನೆ ವಿಡಿಯೋ ಲೈನಪ್ ಮಾಡ್ತೀವಿ, ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ, ಸೊ ಎಲ್ಲ ವಿಷಯಗಳಲ್ಲಿ ನಿಮಗೆ ಪಾಠದ ಪ್ರಶ್ನೋತ್ತರಗಳು FA SA ಎಕ್ಸಾಮ್ ಎಲ್ಲವುಗಳು ಸಿಗ್ತವೆ. ಜಸ್ಟ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಕೊಡ್ರಿ, ಅವುಗಳನ್ನು ನೋಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗಳಿಗೆ ಶೇರ್ ಮಾಡೋದನ್ನು ಮಾತ್ರ ಮರೆಯದಿರಿ. ಶಬ್ದಾರ್ಥ: ವಾರ್ಣ ನ್ಯೋಛಾವರ್ ಕರ್ಣ ತ್ಯಾಗ ಮಾಡು, ಮತಿ ಬುದ್ಧಿ ಬುದ್ಧಿ, ಬಿಸರ್ಣ ಭುಲಾದೇನ ಮರೆತು ಬಿಡು, ತುರಂತ ಜಲ್ದಿ ಬೇಗನೆ, ಮಾನ ಮರ್ಯಾದಾ ಗೌರವ, ಶೋಕ ದುಃಖ ದುಃಖ, ಅಪಮಾನ ತಿರಸ್ಕಾರ ಅವಮಾನ, ನಿಜ ಭಾಷಾ ಅಪನಿ ಭಾಷಾ ಮಾತೃಭಾಷಾ ಅಂತಕ್ಕಂಥದ್ದು ಇತ್ತು. ಸೊ ಸ್ಟಾರ್ಟ್ ಮಾಡುವ ಅಭ್ಯಾಸ. एक वाक्य में उत्तर लिखिए. फर्स्ट वन, बीती बातों इसका क्या मतलब है. सो द आंसर इज बीती बातों इसका मतलब है कि गुजरी हुई बातें. सेकेंड वन, हमें कैसे रहना चाहिए. हमें मिलजुल कर रहना चाहिए. प्रश्न 3, हट छोड़कर हमें किसे अपनाना चाहिए. आंसर इज हट छोड़कर हमें संयम को अपनाना चाहिए. प्रश्न 4, छोटे बड़ों को मिलकर क्या करना चाहिए. आंसर इज छोटे बड़ों को मिलकर गिरे हुए को तुरंत उठाना चाहिए. फिफ्थ वन, हमें किस पर बलि बलि जाना चाहिए. आंसर इज हमें मातृभूमि पर बलि बलि जाना चाहिए. सिक्स्थ वन, भगवान से हमें क्या मांगना चाहिए. आंसर इज भगवान से हमें किसी का अपमान न करने की मति या बुद्धि मांगना चाहिए ಅಂತ ಬರಿಬೇಕು. ಇನ್ನು ಮುಖ್ಯ ಪ್ರಶ್ನೆ 2ರಲ್ಲಿ 2-3 ವಾಕ್ಯಗಳ ಉತ್ತರಗಳನ್ನು ಬರಿಬೇಕು. ಸೊ ಫಸ್ಟ್ ಪ್ರಶ್ನೆ ಇತ್ತು, ಏಕ ರಹೆ ಸದ್ಭಾವ ರಖೆ ಹಮ್ ಇಸ್ ಪರ್ ಆಪ್ ಕ್ಯಾ ಸೋಚ್ತೆ ಹೈ ಅಂತ ಕೇಳಿದ್ದಾರೆ. आंसर इज हमें हमेशा एक रहना होगा, मिलकर रहना होगा और सद्भाव, अच्छे विचार, अच्छी भावना रखकर देश देश का मान रखना होगा. भले काम, अच्छे विचार, सच बोलना, इन बातों से जीवन अर्पण करना चाहिए ಅಂತ ಬರೆದ್ರೆ ಸಾಕು. ಇನ್ನು ಸೆಕೆಂಡ್ ಕೇಳಿದ್ರು, ಗಿರೆ ಹುಯೆ ಕೋ ತುರತ್ ಉಟಾಯೆ ಇಸ್ಕಾ ಅರ್ಥ ಕ್ಯಾ ಹೇ ಅಂತ ಕೇಳಿದ್ದಾರೆ. ಇಲ್ಲಿ ಗಿರೆ ಹುಯೆ ಕೋ ತುರತ್ ಉಟಾಯೆ ಅಂದರೆ गिरे हुए का अर्थ है जो भी अपनी गलती का एहसास हुआ हो, पश्चाताप हुआ हो. गिरे हुए को मिलकर उसके मन में आत्मविश्वास पैदा कर उसकी गलती को माफ़ कर छोटे बड़े मिलजुल कर उसे संभालना होगा, सांत्वना देकर हौसला बढ़ाना होगा ಅಂತ ಬರೆದ್ರೆ ಸಾಕು. नेक्स्ट वन, हट छोड़े संयम अपनाए इस वाक्य से क्या अर्थ प्रकट होता है ಅಂತ ಕೇಳಿದ್ದಾರೆ. आंसर इज हट छोड़े तिरस्कार को छोड़कर संयम शांति शांतता को अपनाकर देश की रक्षा की बुद्धि हमें भगवान से मिले. यह प्रार्थना करते हुए देश के प्रति आत्मसमर्पण, त्याग, वीरता का भाव रखते प्राणों को न्योछावर करना, संयम बनाए रखना, यह अर्थ प्रकट होता है ಅಂತ ಬರೆದ್ರೆ ಸಾಕು. ಇನ್ನು ನಮೂನೆಗೆ ಅನುಸಾರ ತುಕವಾಲೆ ಶಬ್ದಗಳನ್ನು ಕೇಳಿದ್ದಾರೆ. ಅವರು ಒಂದು ನಮೂನ ಕೊಟ್ಟಿದ್ರು, ಅಪನಾಯೆ ಬಿಸರಾಯೆ. ಅದೇ ಥರ ವಿಚಾರೆ ವಾರೆ, ಉಠಾಯೆ ಜಾಯೆ, ಅಪಮಾನ ಭಗವಾನ. ಇನ್ನು ಪದ್ಯಭಾಗ ಪೂರ್ಣ ಮಾಡಬೇಕು. ಮಿಲ್ಕರ ರಹೇದಿಂದ ಹಿಡಿದು ತುರತ ಉಠಾಯೆವರೆಗೆ. ಆನ್ಸರ್ ಈಸ್ ಮಿಲ್ಕರ ರಹೆ ನಿಯಮ ಅಪನಾಯೆ, ಬೀತಿ ಬಾತೋं को बिसराए, छोटे बड़े सभी मिल जाए, गिरे हुए को ತುರತ ಉಠಾಯೆ ಅಂತ ಬರೆದ್ರೆ ಸಾಕು. ಇನ್ನು ಮೇನ್ 5 ಒಳಗಡೆ ಖಾಲಿ ಜಗಹ ಬರಿ ಅಂತ ಇದೆ. ಸೊ ಭಲೆ ಕಾಮ ಪರ್, ಆನ್ಸರ್ ಇಸ್ ಜೀವನವಾರೆ. बीती बातों को ಅಂತ ಕೇಳಿದ್ದಾರೆ. ಸೊ ಬಿಸರಾಯೆ, ಏಕ ರಹೆ ಡ್ಯಾಶ್ ರಖೆ ಹಮ್, ಆನ್ಸರ್ ಇದ್ ಸದ್ಭಾವ. ಹಟ್ ಛೋಡೆ ಡ್ಯಾಶ್ ಅಪ್ನಾಯೆ ಅಂತ ಕೇಳಿದ್ದಾರೆ. ಸಂಯಮ್ ಅಪ್ನಾಯೆ ಅನ್ನೋದನ್ನು ಬರಿಬೇಕು. ಇನ್ನು ಪದ್ಯಭಾಗ ಪೂರ್ಣ ಕಂಠಸ್ಥ ಮಾಡಲಿಕ್ಕೆ ಕೇಳಿದ್ದಾರೆ. ಸಚ್ ಬೋಲೆ ಸಚ್ ಬಾತ್ ವಿಚಾರೆ, ಭಲೆ ಕಾಮ ಪರ್ ಜೀವನ್ ವಾರೆ, ಮಿಲ್ಕರ್ ರಹೆ ನಿಯಮ ಅಪನಾಯೆ, बीती बातों को बिसराए, छोटे बड़े सभी मिल जाए, गिरे हुए को तुरत उठाए, करे किसी का न अपमान, ऐसी ही मति दो भगवान, एक रहे सद्भाव रखे हम, देश देश में मान रखे हम, हट छोड़े संयम अपनाए, ಮಾತೃಭೂಮಿ ಪರ್ ಬಲಿ ಬಲಿ ಜಾಯೆ ಅಂತಕ್ಕದ್ದನ್ನು ಬರೆದ್ರೆ ಸಾಕು. ಇಷ್ಟು 8ನೇ ತರಗತಿಯ ಮೊದಲ ಪದ್ಯಪಾಠ ಪ್ರಾರ್ಥನಾ ಅಂತಕ್ಕಂಥ ಪದ್ಯಪಾಠದ
ಪ್ರಶ್ನೋತ್ತರಗಳಿತ್ತು. ಸೊ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ.